ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾವು ತುಂಬ ದಿನದಿಂದ ಕಾರನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಯಾವ ಕಾರ್ ತೊಗೊಳ್ಳೋದು ಅಂತ ಎಲ್ಲ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ. ಮತ್ತೇನಂದರೆ 7 ಸೀಟರ್ ಬೇಕಾಗಿತ್ತು ನಮಗೆ. ನಮ್ಮ ಫ್ಯಾಮಿಲಿಗೆ ಕಂಫರ್ಟಬಲ್ ಆಗೋದು ಅಂದರೆ 7 ಸೀಟರ್ ಕಾರು. ಸೊ ಯಾವುದನ್ನು ತೊಗೊಳ್ಬೇಕು ಅಂತ ನೋಡಬೇಕು ಅಂತ ನಾವೀಗ ಹೊರಟಿದ್ದೀವಿ. ಮತ್ತೇನಂದರೆ ಟೆಸ್ಟ್ ಡ್ರೈವ್ ನೋಡಬೇಕಿತ್ತು ನಮಗೆ. ಅದಕ್ಕೋಸ್ಕರ ಈಗ ನಾವು ಹುಬ್ಳಿಗೆ ಬಂದಿದ್ದೀವಿ. ಹೋದ ತಕ್ಷಣ ನಿಮಗೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ನಮಗೆ ಒಂದು ಚಿಕ್ಕ ಶಾಪಿಂಗ್ ಮಾಡೋದಿತ್ತು. ಸೊ ಅರ್ಬನ್ ಓಯಾಸಿಸ್ ಮಾಲ್ಗೆ ಈಗ ನಾವು ಬಂದಿದ್ದೀವಿ. ಅಲ್ಲಿಗ ನೋಡಿ, ನಾನು ಶಾಪಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ತುಂಬ ಸಾರಿ ಶಾಪಿಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಮತ್ತೇನಂದರೆ ನಾನು ಏನೇನು ತೊಗೊಂಡೆ, ಏನೇನು ಪರ್ಚೇಸ್ ಮಾಡಿದೆ ಹೇಳೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೋಡಿ, ನಾವೀಗ ಶಾಪಿಂಗನ್ನು ಕಂಟಿನ್ಯೂ ಮಾಡಿದ್ದೀವಿ. ಹಾಗೆ ಮಕ್ಕಳು ಅಲ್ಲಿ ಗೇಮಿಂಗ್ ಝೋನ್ಗೆ ಬಂದರು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು, ಅಲ್ಲಿ ಆಟ ಆಡಿದ್ರು. ಆಮೇಲೆ ಮತ್ತೆ ಅಲ್ಲೇ ಪಕ್ಕಕ್ಕೇ ಫುಡ್ ಕೋರ್ಟ್ ಇತ್ತು, ಅಲ್ಲಿ ಡಾಮಿನೋಸ್ ಕೂಡ ಇತ್ತು. ಸೊ ಮಕ್ಕಳಿಗೆ ಡಾಮಿನೋಸ್ ಕಂಡುಬಿಟ್ರೆ ಮುಗ್ದೇ ಹೋಯ್ತು ಕತೆ ಅಲ್ವಾ. ಅಲ್ಲಿ ಹೊರಟೇ ಬಿಟ್ಟಿದ್ದಾರೆ ಈಗ. ಸೊ ಅಲ್ಲಿಗ ನಾವು ಹೋಗಿ ಕೂತಿದ್ದೀವಿ. ಅವ್ರಿಗೆ ಯಾವ್ದು ಬೇಕು ಹೇಳ್ಕೊಂಡು ಅವರೇ ಆರ್ಡರ್ ಮಾಡಿಕೊಂಡು ತೊಗೊಂಡು ಬರ್ತಾಯಿದ್ರು. ನೀವೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಪಿಜ್ಜಾ ಅವನಿಗೆ ತುಂಬ ಇಷ್ಟ, ಸೃಜನ್ಗೆ. ಆಲ್ರೆಡಿ ನಾನು ಪಿಜ್ಜಾ ವೀಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಬೇಕಂದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಒಂದು ಲಿಂಕನ್ನು ಹಾಕಿರ್ತೀನಿ. ಆಮೇಲೆ ನೋಡಿ, ನಾವು ಪಿಜ್ಜಾನ ತಿಂದುಬಿಟ್ಟು ಪುನಃ ಶಾಪಿಂಗನ್ನು ಕಂಟಿನ್ಯೂ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಕೆಲವಷ್ಟು ಐಟಮ್ಗಳನ್ನು ತೊಗೊಳೋದಿತ್ತು, ಅದೆಲ್ಲ ನಾನು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ. ಸೊ ಈಗ ನಾನು ಪುನಃ ನನ್ನ ಶಾಪಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳು ಫುಲ್ ಗಲಾಟೆ ಮಾಡ್ತಾಯಿದ್ರು, ಮುಗಿಯೋದೇ ಇಲ್ಲ ಶಾಪಿಂಗು, ಬೇಗ ಬೇಗ ಶಾಪಿಂಗ್ ಮುಗಿಸು ಅಂತ. ಆಮೇಲೆ ಸುಜಯ್ ಕೂಡ ಇನ್ನು ಸ್ಕೂಲ್ ಏನು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಸೊ ಅವನ ಬ್ಯಾಗ್ ತೊಗೊಂಡ, ಸ್ಕೂಲ್ ಬ್ಯಾಗನ್ನು. ಮತ್ತು ನಾನು ಅಷ್ಟೇ ಕೆಲವಷ್ಟು ಐಟಮ್ಗಳು ನನಗೆ ಲೀಸ್ಟಲ್ಲಿ ಇದ್ವು. ಸೊ ಅದನ್ನೆಲ್ಲ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಗ್ಲಾಸ್ ಐಟಮ್ಗಳು ಎಲ್ಲ ತುಂಬ ಇದ್ವು. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಶಾಪಿಂಗನ್ನೆಲ್ಲ ಮುಗಿಸ್ಕೊಂಡು ದಬ್ಲಿಸ್ ಹೇಳುವಂಥ ಹೋಟೆಲ್ಗೆ ಊಟಕ್ಕೆ ಹೋದ್ವಿ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ಹೋಟೆಲ್ ಹೇಗಿತ್ತು ಅಂತ ಫುಡ್ ರಿವ್ಯೂ ಕೂಡ ನಾನು ಮಾಡಿದ್ದೀನಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಕಾರ್ ಟೆಸ್ಟ್ ಡ್ರೈವ್ ಮಾಡಿ ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿತ್ತು. ಸೊ ನಾನು ನೆಕ್ಸ್ಟ್ ಡೇ ನಿಮಗೆ ನಾನು ಏನೇನು ತೊಗೊಂಡಿದ್ದೀನಿ ಹೇಳ್ಕೊಂಡು ನಿಮಗೆ ಒಂದು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ನೋಡಿ, ನನಗೆ ಗ್ಲಾಸ್ ಬೌಲು ಈ ರೀತಿ ಅಂದರೆ ಅಗಲವಾಗಿರುವಂಥ ಒಂದು ಗ್ಲಾಸ್ ಬೌಲ್ ಬೇಕಿತ್ತು. ಸೊ ಇದೊಂದು ಗ್ಲಾಸ್ ಬೌಲನ್ನು ನಾನು ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಈ ರೀತಿ ಬಾಳೆ ಎಲೆ ರೀತಿ ಇರುವಂಥ ಪ್ಲೇಟ್ಸು 6 ಪ್ಲೇಟ್ಸನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮೊದಲು ನನ್ನ ಹತ್ರ ಒಂದೆರಡು ಇತ್ತು, ಬಟ್ ಏನಂದರೆ ಅದು ತುಂಬ ದಿನ ಆದಮೇಲೆ ಸ್ವಲ್ಪ ಕಲರ್ ಡಿಮ್ ಆಗುತ್ತಲ್ವ. ಸೊ ಫ್ರೆಶ್ ಆಗಿ ಚೆನ್ನಾಗಿರೋ ಅಂಥ ಪ್ಲೇಟ್ಸ್ ಬೇಕಿತ್ತು. ಸೊ ಈ ರೀತಿ ಬಾಳೆ ಎಲೆ ಪ್ಲೇಟ್ಸ್ ಥರದ್ದು ತೊಗೊಂಡಿದ್ದೀನಿ. ಮತ್ತು ಈ ರೀತಿ ವೈಟ್ ಪ್ಲೇಟ್ ಒಂದು ಬೇಕಿತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ಇನ್ನೂ ಕೆಲವಷ್ಟು ಐಟಮ್ಗಳನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇದು ಕ್ರಿಸ್ಟಲ್ ಥರ ಇದೆ, ಅಂದರೆ ಗ್ಲಾಸ್ ಪ್ಲೇಟು ಫುಲ್ ಕ್ರಿಸ್ಟಲ್ ಥರ ತುಂಬ
ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವಷ್ಟು ಡಿಶಸ್ಗಳನ್ನು ನಮಗೆ ಸರ್ವ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ನನ್ನ ಕುಕ್ಕಿಂಗ್ ಚಾನಲ್ಗೆ ಚೆನ್ನಾಗಾಗುತ್ತೆ ಹೇಳ್ಕೊಂಡು ಇದೊಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಮತ್ತು ನೋಡಿ ಕೆಲವಷ್ಟು ಗ್ಲಾಸ್ ಐಟಮ್ಗಳು ಕೂಡ ಬೇಕಿತ್ತು ನನಗೆ. ಈ ರೀತಿ ಮಾಕ್ಟೇಲ್ ಮತ್ತು ಮೊಜಿಟೋ ಎಲ್ಲ ಸರ್ವ್ ಮಾಡೋದಕ್ಕೆ ಈ ರೀತಿ ಗ್ಲಾಸಸ್ ಚೆನ್ನಾಗಾಗುತ್ತೆ ಹೇಳ್ಕೊಂಡು ಈ ರೀತಿ ಗ್ಲಾಸ್ಗಳನ್ನು ತೊಗೊಂಡಿದ್ದೀನಿ. ಇನ್ನೂ ಕೆಲವಷ್ಟು ಗ್ಲಾಸ್ ಐಟಮ್ಗಳನ್ನು ತೊಗೊಂಡಿದ್ದೀನಿ. ಮತ್ತೇನಂದರೆ ಯೂಸ್ವಲಾಗಿ ನಮಗೆ ನೋಡಿ ಯಾವಾಗ ಹೋದ್ರೂ ಶಾಪಿಂಗ್ ಇರುತ್ತೆ ಅಲ್ವಾ, ಯಾವುದಾದ್ರೂ ಶಾಪ್ ಕಂಡ್ರೆ ಸಾಕು ಜಸ್ಟ್ ಬರ್ತೀವಿ ಅಂತ ಹೇಳಿ ಹೋಗಿಬಿಡ್ತೀವಿ. ಮತ್ತು ನೋಡಿ ಈ ಗ್ಲಾಸನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಡಿಸೈನ್ ನನಗೆ. ಸೊ ಇದು 2 ಈ ರೀತಿ ಗ್ಲಾಸನ್ನು ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನೋಡಿ ಇದೊಂದು ಸ್ಕ್ವೇರ್ ಗ್ಲಾಸು, ಬಟ್ ಸೈಡಲ್ಲಿ ಈ ರೀತಿ ನೋಡಿ ಸ್ವಲ್ಪ ಒಳಗೆ ಹೋಗಿರೋ ಥರ ಈ ರೀತಿ ಇದೆ. ತುಂಬ ಡಿಫ್ರೆಂಟ್ ಆಗಿತ್ತು, ಅಂದರೆ ಹೋಲ್ಡ್ ಮಾಡೋದಕ್ಕೆ ತುಂಬ ಈಸಿ ಆಗ್ತಾಯಿತ್ತು ಅಲ್ಲಿ ಹಿಂಗೆ ಹಿಡ್ಕೊಂಡು ಕುಡಿಯೋದಕ್ಕೆ. ಸೊ ಅದೊಂದು ಸ್ಕ್ವೇರ್ ಗ್ಲಾಸ್ ಅಂತ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ಚಾಯ್ ಕಪ್ ಇರುತ್ತಲ್ವ, ಅದೇ ರೀತಿ ಇದು ನೋಡಿ ಚಿಕ್ಕದಿದೆ, ತುಂಬ ಕ್ಯೂಟಾಗಿತ್ತು ಈ ಗ್ಲಾಸು. ಸೊ ಇದನ್ನು ಕೂಡ 2 ಗ್ಲಾಸನ್ನು ತೊಗೊಂಡಿದ್ದೀನಿ. ಟೀ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಿಕ್ಕದಾಗಿದೆ ಮತ್ತು ಕ್ಯೂಟಾಗಿದೆ ಹೇಳ್ಕೊಂಡು ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನೋಡಿ ಇದು ಬ್ಲೂ ಶೇಡಲ್ಲಿದೆ, ಅಂದರೆ ಕೆಳಗಡೆ ಫುಲ್ ಡಾರ್ಕ್ ಬ್ಲೂ ಥರ ಇತ್ತು, ಮೇಲ್ಗಡೆ ಸ್ವಲ್ಪ ಲೈಟ್ ಬ್ಲೂ ಆಗ್ತಾ ಬರುತ್ತೆ, ಈ ರೀತಿ ಶೇಡಲ್ಲಿದೆ. ತುಂಬ ಚೆನ್ನಾಗಿ ಕಾಣಿಸ್ತು. ಇದು ಜ್ಯೂಸ್ ಎಲ್ಲ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಳ್ಕೊಂಡು ಇದು ಕೂಡ 2 ಗ್ಲಾಸನ್ನು ತೊಗೊಂಡಿದ್ದೀನಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎವ್ರಿ ಟೈಮ್ ನಾನು ಹುಬ್ಳಿಗೆ ಹೋದಾಗ ಏನಾದರೂ ಒಂದು ಶಾಪಿಂಗ್ ನಂದಿರುತ್ತೆ ನೋಡಿ. ಈ ರೀತಿ ನಾನು ಕೆಲವಷ್ಟು ಗ್ಲಾಸ್ ಐಟಮ್ಗಳನ್ನು ತೊಗೊಂಡಿದ್ದೀನಿ. ಸೊ ವೆಜ್ ವಂಡರ್ಸ್ ಚಾನಲ್ಗೆ ಇದೆಲ್ಲ ಬೇಕಾಗುತ್ತೆ, ಸಮ್ಮರ್ ಡ್ರಿಂಕ್ಸ್ಗಳನ್ನೆಲ್ಲ ತೋರಿಸೋದಕ್ಕೆ ಚೆನ್ನಾಗಾಗುತ್ತೆ ಹೇಳ್ಕೊಂಡು ನಾನು ಇದೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ನಾನು ಡ್ರಿಂಕ್ಸ್ಗಳನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ, ಸಮ್ಮರ್ ಡ್ರಿಂಕ್ಸ್ಗಳನ್ನು. ನೆಕ್ಸ್ಟ್ ನಾನು ಈ ರೀತಿ ನೋಡಿ ಡೋರ್ಗೆ ಎಂಟ್ರೆನ್ಸ್ ಡೋರ್ಗೆಲ್ಲ ಹಾಕ್ತಾರಲ್ವ ಸೈಡ್ನಲ್ಲಿ, ಆ ರೀತಿ 2 ಮಾಲೆನ ತೊಗೊಂಡಿದ್ದೀನಿ. ಈ ರೀತಿ ಮಾಲೆ ಚೆನ್ನಾಗಿರುತ್ತೆ. ಸೊ ಇದು ಪ್ಲಾಸ್ಟಿಕ್ದಿದೆ, ಈ ರೀತಿ ಮಾಲೆನ 2 ತೊಗೊಂಡಿದ್ದೀನಿ. ನಮಗೆ ಪೂಜೆ ಮಾಡುವಾಗ ಎಲ್ಲ ಕಲಶ ಇಡೋದಕ್ಕೆ ಒಂದು ಮಣೆ ಬೇಕಾಗುತ್ತೆ ಅಲ್ವಾ. ಸೊ ಈ ರೀತಿ ನಾನು ಸಿಲ್ವರ್ ಕಲರ್ ಮಣೆ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೇ ಇದೆ ಇದು, ಅಂದರೆ 2 ಕಲಶನ ಇಡೋದಕ್ಕೆ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ಆ ಸೈಜ್ನಲ್ಲಿ ನಾನು ಈ ಸಿಲ್ವರ್ ಕಲರ್ ಮಣೆನ ತೊಗೊಂಡಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿದೆ, ಮತ್ತು ನಾವು ನೀಟಾಗಿ ಇದನ್ನು ಕ್ಲೀನ್ ಕೂಡ ಮಾಡ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ, ಇಷ್ಟ ಆಯ್ತಾ? ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.